ನಿಜವಾಗಲೂ ನಿನ್ನ ಪರಿಸ್ಥಿತಿ ಯಾರಿಗೂ ಬರಬಾರ್ದು ಕಣ. ನಿನ್ನ ಹುಡುಗಿನ ನೀನ ಮುಂದೆ ನಿಂತ್ಕೊಂಡು ನನ್ನ ಕೈಯಿಂದ ತಾಳಿ ಕಟ್ತಿದ್ಯಲ್ಲ ದರಿದ್ರ. ಎಲ್ಲ ಸಿಟ್ನಾಗ ಒಂದೊಂದ್ರಿ ಆಗ್ತಿರ್ತಾವಪ್ಪ, ತಲೆ ಕೆಡ್ಸ್ಕೊಬೇಡ. ಎದ್ ನಿಂತಿ ಹೋಮ ಹಾಕೊಂಡ ಸುತ್ತ ನಿನ್ನ ಬಿದ್ದು ಸಾಯಲಿ. ಬಾ ಹೋಮ ಹಾಕೊಂಡು ಸುತ್ತಂದ ಬಾ. ಸುತ್ತ ಬಾ ಇಲ್ಲಪ್ಪ. ಒಂದು ಡೈಲಾಗ್ ಇದೆ. ಅದೊಂದು ಡೈಲಾಗ್ ಅವ್ರು ಹೇಳ್ತಾರೆ ಒಂದು ಡೈಲಾಗ್ ಪ್ಲೀಸ್ ಹೇಳ. ಸುತ್ಕೊಂತ ಹೇಳ್ಬಿಡ್ತಾನೆ. ಹೇಳ. ಇಷ್ಟು ದಿನ ನಾನ್ ನಿನ್ನ ಪ್ರೀತಿಸಿದ್ದು, ಇಷ್ಟು ದಿನ ನಾನು ನಿನ್ನ ಪ್ರೀತಿಸಿದ್ದು, ನಿನ್ ಹಿಂದೆ ಬಿದ್ದಿದ್ದು, ನೀನ್ ನನ್ನ ಹಿಂದೆ ಬಿದ್ದಿದ್ದು, ಎಲ್ಲ ನಾಟಕ, ಎಲ್ಲ ಮೋಸ. ಕಪ್ಪೆ ಮುಕ್ತಾಳೆ, ಒಂಡ್ರಗಣ್ಣೋಳೆ. ಎಸ್ ಫಾರ್ ಸೂರಜ್ ಆಯ್ತು, ಎಸ್ ಫಾರ್ ಸಿಂಧಿಗೆ ಆಯ್ತು, ಎಸ್ ಫಾರ್ ಸಿಂಧಿಗೆ ಆಯ್ತು, ಎಸ್ ಫಾರ್ ಸದಾನಂದ ಬೇಕಾ, ಎಸ್ ಫಾರ್ ಸದಾನಂದ ಬೇಕಾ. ನನಗೆ ನೀನ್ ಬೇಕಾಗಿಲ್ಲ, ನನಗೆ ನೀನ್ ಬೇಕಾಗಿಲ್ಲ. ಗೆಟ್ ಔಟ್, ಗೆಟ್ ಔಟ್. ನಿಂತ್ಕೊಳ್ಳೆ. ಬಾರ ಇಲ್ಲಿ. ಯಾರು ನೋಡ್ತಾ ಇದೀಯಾ? ಓ ಅಲ್ಲಿ ಜಗಣ ಇಲ್ಲ, ಇಲ್ಲಿದ್ದಾರೆ. ಬಾರೇ ಈ ಕಡೆ ನಡಿ. ಅಯ್ಯೋ ನೋಡು, ಬೇಜಾರ್ ಮಾಡ್ಕೋಬೇಡ. ಅದು ನೆಕ್ಸ್ಟ್ ವೀಕ್ ಸ್ಕಿಟ್ ರಿಹರ್ಸಲ್. ಕುತ್ಕೋ. ನನ್ನ ಮಗನೇ ಗೊತ್ತಾಯ್ತೇನೋ, ಒಬ್ಬ ಕ್ಯಾಪ್ಟನ್ಗೆ ಎಷ್ಟು ಕಷ್ಟ ಇರುತ್ತೆ ಒಂದು ಸ್ಕಿಟ್ ಮಾಡಕ್ ಅಂತದ. ಇಲ್ಲಿ 5 ಟೀಮಲ್ಲಿರೋ 5 ಕ್ಯಾಪ್ಟನ್ಗಳು ಗೊತ್ತು ಎಷ್ಟು ಕಷ್ಟ ಇರುತ್ತಂತ. ಹೌದಲ್ ಮೇಡ್ರು? ಆಯ್ತಾ, ಇವನ್ ದೇರ್ ಡೈಲಾಗ್ ಇದೆ, ಮಾಡಿ ಮುಗಿಸ್ಬಿಡ್ರಿ, ಸರಿ ಹೋಗುತ್ತೆ. ಪುರೋಹಿತ್ರೆ ನೀವು ಮುಂದುವರ್ಸಿ. ಈಗ ಅರುಂಧತಿ ನಕ್ಷತ್ರ ನೋಡುವ ಸಮಯ. ಎದ್ದೇಳುವ ತಾಯಿ, ಅವಳ ಕೈ ನೋಡಿ ಅರುಂಧತಿ ನಕ್ಷತ್ರ ಎಲ್ಲೈತಂತ ತೋರ್ಸು. ಅರುಂಧತಿ ನಕ್ಷತ್ರ ನೋಡು ಅಲ್ಲಿ. ಅಲ್ಲಿ ನೋಡ, ಅಲ್ಲೇ ನೋಡ್ತಿದ್ದೀನಿ ಮಾಮ. ವಾ ನೀ ಹಿಂಗ ಅಲ್ಲ ಸದಾ ಇದೇ ಸಿಚುವೇಶನ್ ಲಾಸ್ಟ್ ಡೈಲಾಗ್ ಇದೆ, ಮುಗಿದೋಯ್ತು. TRP ಹೇಳು ಮಾಮ. ನಾ ಹೇಳಂಗಿಲ್ಲ. ಹೇಳಂದ್ರೆ ಕಿತ್ತಾಕ್ಬಿಡ್ತೀನಿ. ಹೇಳ್ತೇನೆ, ಹೇಳು. ಇಷ್ಟಕ್ಕನ ಬರ್ತೀಯಾ? ಬರ್ತೀನಿ. ಎಷ್ಟು ರೇಟು? ಅವಳು ಗೊತ್ತಾದ್ರೆ ಮೆಟ್ಟು ತಗೊಂಡು ನೋಡಿ ಅಲ್ವೇನೋ. ಆ ಡೈಲಾಗ್ನ ತರಕಾರಿ ಮರೊಳಗೆ ಹೇಳೋದ್ ಕಣೋ. ಇದು ನೋಡಿ, ಇನ್ನೊಂದು ಡೈಲಾಗ್ ಹೇಳ್ತು ನೋಡು. ಇಷ್ಟು ಹೇಳ್ಬಿಡು. ಹೇಳು ಕರೆಕ್ಟ್ ಹೇಳು. ನೆಕ್ಸ್ಟ್ ಮಾಡದೇ ಇದ್ರೆ ರಕ್ಷಿತಾ ಮೇಡಮ್ ಅವ್ರು ಪಾರ್ಟಿ ಕೊಡ್ಸೋದಿಲ್ಲ. ಕೊಡ್ಸೋದಿಲ್ಲ. ಮಾಡ್ತೇನೆ ಎಲ್ಲ. ನಡಿಯಮ್ಮ. ಅಲ್ಲ ಬನ್ನಿ ಜಾಸ್ತಿ ನನಗೆ ಟೆನ್ಷನ್ ಕೊಡಕೋಬಿಡಿ ಅವ್ರಿಗೆ. ಯಾಕೆ ಹೇಳಿ, ಶೂಟಿಂಗ್ ದಿನ ಮೇಲೆ ಮಾಡ್ಕೊಳಂಗಿತ್ತಂದ್ರೆ ಸೈಡ್ ಮಾತಾಡ್ಕೋರಿ. ಆಯ್ತಾಯ್ತು. ಏನ್ ಮಾಡೋಣ ಈಗ? ನೋಡಪ್ಪ, ಶುಭ ವಿಘ್ನದಾಗ ನಿನ್ನ ಮದುವೆ ಆಗೈತಿ. ಪ್ರಸ್ತಾವ ಮಾಡ್ಕೊಳಕ ಇವತ್ತ ಒಳ್ಳೆ ಟೈಮ್ ಐತಿ. ಇವತ್ತ ಪ್ರಸ್ತಾವ ಮುಗಿಸ್ಕೊಂಡ್ಬಿಡು. ಗೆದ್ದ ಬಾಗಳಿಯ ಎಲ್ಲ ಒಳ್ಳೇದಾಗ್ಲಿ. ನೀ ಹಾಳಾಗಿ ಹೋಗ್ಬಾ ಗೆಳೆಯ, ನಿನಗ ಶನಿ ಹತ್ತು ಹೋಗ್ಲಿ. ಈ ನಿಮ್ ನೆನಪು, ಬಿಕ್ನಾಸಿ, ಮಳೆ, ನಿಮ್ ಕೂದ್ಲು, ನಿಮ್ ಗೆಜ್ಜೆ ಸದ್ದು ಎಲ್ಲ ಮಿಕ್ಸ್ ಆಗಿ ಲೈಫಲ್ಲಿ ರಿಪೇರಿ ಮಾಡಕ್ ಆಗದಿರಷ್ಟು ಗಾಯ ಆಗಿ ದರಿದ್ರ ನನ್ನ ಮಗ ಹೋದ. ಚಿನ್ನ ನಿನ್ಗ ಒಂದು ಉಮ್ಮ ಕೊಡ್ಲಾ? ಸರಿ. ಮತ್ತೆ ಹಾಕೋ ಬಂದ್ರಿ ಇಲ್ಲಿ. ಲಾಸ್ಟ್ ಒಂದೇ ಒಂದು ಡೈಲಾಗ್ ಕಣೋ. ಈ ಸಂದರ್ಭದಲ್ಲಿ ವಿಲನ್ ನೀನ್ ಹುಡುಗಿ ಫೋಟೋ ಕೊಡ್ತಿರ್ತಾಳೆ, ಅವಾಗ ಹೋಗಿ ನೀನು ಫೈಟ್ ಮಾಡ್ತೀಯ ಅಷ್ಟೇ ಕಣೋ. ನಾನು ಇಲ್ಲೇ ಇವಳ ಜೊತೆಗೆ ಫೈಟ್ ಆಡ್ಬೇಕು. ಸುಮ್ಮನೆ ಹೋಗೋ. ಒಂದು ಕೆಲಸ ಮಾಡಿ, ನೀವು ಇಬ್ಬರು ಇಲ್ಲ ಫೈಟ್ ಆಡ್ತಾರೆ, ನಾವು ಇಬ್ಬರು ಕುಂತ್ ನೋಡ್ಕೋತೀವಿ. ಅಯ್ಯೋ ನಿಮ್ಮನ್ನ ಇಲ್ಲಿ ಕುಂಡ್ರಿಸ್ಕೊಂಡ್ರೆ ನಾವಿಲ್ಲಿ ಹೆಂಗೋ ಫೈಟ್ ಆಡೋಣ. ಏನ್ ಬಾಜಿ? ಇಲ್ಲೇದಾನೆ. ನಿನ್ನ ಹತ್ರನೇ ಮಾತಾಡ್ತಿದ್ದೀನಿ. ಏನು ಮಾಮ, ಸೆಲೆಬ್ರಿಟಿಗಳು ಅಂತ ಮದ್ವೆಯಲ್ಲಿ ಅವಕಾಶ ಕೊಟ್ರೆ ಪ್ರಾಕ್ಟೀಸ್ ಮಾಡಿ ಅಂತ ಪ್ರಸ್ತಕ್ಕೆ ಬಂದು ಟಾರ್ಚರ್ ಕೊಡ್ತಾರೆ. ಹೀಗೆ ಆದ್ರೆ ನಾವು ಸಂಸಾರ ಹೆಂಗ್ ಮಾಡೋದ್ ಮಾಮ? ಇನ್ನೊಂದಿನ ಸಹಿಸ್ಕೊಳಕ್ ಆಗಿಲ್ಲ. ನಿಂಗೆ ಡಿವೋರ್ಸ್ ಫಿಕ್ಸ್. ನಾನಿದ್ನ ಮನೇಲಿ ಕಿತ್ಕೋತೀನಿ. ಹೊಡಿಬೇಕಾದ್ರೆ ಕರೆಕ್ಟ್ ಟೈಮ್ ಕೊಡ್ಲ. ಚಿನ್ನ ನೀನ್ ಯಾರು? 36 ಜನರಲ್ಲಿ ಫೇಮಸ್ ಆಕ್ಟರ್ ನೀನಂದ್ರೆ ಬಜಾರ್ ಅಂದ್ರೆ ನೀನ್ ಕೊನೆ ಯಾಕೆ ತಲೆ ಕೆಡಿಸ್ಕೊತಿ? ಆದ್ರೆ ನಿನಗೆ ಹೆಚ್ಚಿಗೆ ಪೇಮೆಂಟ್ ಕೊಡ್ತಾರೆ. ಏನ್ ಮಾಡೋದು? ಏನ್ ಮಾಡ್ತದ ಹಂಗ ಆಕತ್ತೆ ಕೆಲವು ಟೈಮು. ಸದಾ ನಿಮ್ ಬಾಳು ಹಾಳಾದ್ರೂ ಪರವಾಗಿಲ್ಲ, ಸ್ಕಿಟ್ ಹಾಳಾಗ್ಬಾರ್ದು. ಸ್ಕಿಟ್ ಇಂಪಾರ್ಟೆಂಟ್ ನೋಡಿ. ಇದೇ ಫ್ರಸ್ಟ್ರೇಷನ್ ಅಲ್ಲಿ, ಇದೇ ಕೋಪದಲ್ಲಿ, ಇದೇ ಫೋರ್ಸ್ ಅಲ್ಲಿ ಲಾಸ್ಟ್ ಡೈಲಾಗ್ ಇದೆ ಹೇಳ್ಬಿಡಿ. ನನ್ ಮಗನೇ ಈ ದಿವಸಕ್ಕೋಸ್ಕರ ಕಾಯ್ತಾ ಇದ್ದೆ. ನಿನಗೆ ಏನ್ ಮಾಡ್ತೀನಿ ಅಂದ್ರೆ ಇವತ್ತು ನಮ್ಮ ಟೀಮ್ನಾರ ನನ್ನ ಜೀವನ ಹಾಳ ಮಾಡೋಗ್ಬಿಟ್ರು. ಹಿಂಗಾದ್ರೆ ನಾ ಏನು ಗತಿ ಮಾಲೆ ಯವ್ವ.
ಬರ್ಲಿ ಜೋಶು. ನೋಡುವ ಜಡ್ಜಸ್ ಏನ್ ಹೇಳ್ತಾರೆ ಅಂತ. ಮೊದಲನೇದಾಗಿ ಸೀದಾ ಜಗಣ ಹತ್ರ ಬರ್ತೀನಿ. ತುಂಬಾ ಅದ್ಭುತವಾದಂತ ಆಕ್ಟ್, ಬಹಳ ಚೆನ್ನಾಗಿತ್ತು. ಪ್ರತಿಯೊಬ್ಬರೂ ಕೂಡ ತುಂಬಾ ಫಂಟಾಸ್ಟಿಕ್ ಆಗಿ ಆಕ್ಟ್ ಮಾಡಿದ್ರು. ಸದಾ ಬಂದು ಏನ್ ಹೇಳೋದು, ಅವನು ಬಹಳ ಎಕ್ಸ್ಟ್ರಾರ್ಡನರಿ ಆಕ್ಟ್ರು. ಆಮೇಲೆ ಇವತ್ತು ತುಂಬಾ ವಿಶೇಷವಾಗಿ ಕಾಣಿಸಿದ್ದು ಯಾರು ಅಂದ್ರೆ ಏಕೆ ವಂಡರ್ ಕಣ್ಣೆಲ್ಲ ಬಿಟ್ಕೊಂಡು ಅದು ಥ್ರೋಟ್ ಅವ್ನ ಟ್ಯಾಲೆಂಟ್ನ ಎಷ್ಟು ಚೆನ್ನಾಗಿ ಪ್ರೂವ್ ಮಾಡಿದ್ದು ಅಂತ ಅಂದ್ರೆ ಅದು ತುಂಬಾ ತಲೆನೋವು ಬರುತ್ತೆ. ಅಷ್ಟು ಹೊತ್ತು ಅದು ಇಟ್ಕೊಂಡಿರಕ್ ಆಗೋಲ್ಲ. ಶಿ ಡಿಡ್ ವೆರಿ ಗುಡ್ ಜಾಬ್. ಥ್ಯಾಂಕ್ ಯು ಸರ್. ತುಂಬಾ ಲಕ್ಷಣವಾಗೂ ಕಾಣಿಸ್ತಾ ಇದೆಯಾ. ಥ್ಯಾಂಕ್ ಯು. ಸಿಂದಗಿ ಬಂದು ಹೆಂಗೆ ಅಂದ್ರೆ ಈ ರಾಜ್ಕುಮಾರ್ ಅವ್ರ ಪಿಕ್ಚರ್ ನರಸಿಂಹರಾಜ್ ಅವ್ರು ಸ್ಕೋರ್ ಮಾಡ್ಬಿಡೋರು ಗೊತ್ತಾ, ಆ ಥರ ಅದ್ಭುತವಾದಂಥ ಪಾತ್ರ ಅವನಿಗೆ ತುಂಬಾ ಚೆನ್ನಾಗಿ ಎಕ್ಸ್ಟ್ರಾರ್ಡನರಿ ಅವನು ಸ್ಕೋರ್ ಮಾಡ್ದ. ಅಪ್ಪಣ್ಣ ಅಂತೂ ಸಿಕ್ಕಾಪಟ್ಟೆ ಅದ್ಭುತವಾಗಿ ಆಕ್ಟ್ ಮಾಡ್ದ, ಒಂದು ತಲೆ ತಿನ್ನೋ ಪಾತ್ರ. ಅವನ ಪೇರಾಗಿ ಏನು ದಿವ್ಯನ್ ಏನ್ ಹೇಳದ, ತುಂಬಾ ಚೆನ್ನಾಗಿ ಅವಳು ಆಕ್ಟ್ ಮಾಡಿದ್ಲು. ತುಂಬಾ ಚೆನ್ನಾಗಿತ್ತು, ಎಲ್ಲಾ ಪಂಚಸ್ಸು ವರ್ಕೌಟ್ ಆಯ್ತು. ನನಗಂತೂ ಬಹಳ ಇಷ್ಟ ಆಯ್ತು. ಫಂಟಾಸ್ಟಿಕ್ ಆಕ್ಟ್. ಓಕೆ ಭಟ್ರೆ, ನಿಮ್ಗೇನ್ ಅನ್ನಿಸ್ತು? ಜೈ ಸದಾ. ಅವ್ನು ನಾವು ಇಷ್ಟಪಡೋದು ಮುಖದಲ್ಲೇ ಭಯ, ಡೆಡಿಕೇಶನ್ ಎಲ್ಲ ಒಟ್ಟೊಟ್ಟಿಗೆ ಇರುತ್ತೆ. ಸದಾ ನಿಂಗೊಂದು ಕಿವಿ ಮಾತು, ನಿನ್ನ ಮದುವೆ ದಿವಸ ಯಾವ ನನ್ನ ಮಕ್ಳಿಗೂ ಹೇಳ್ಬೇಡ ಕಣ. ತುಂಬಾ ಚೆನ್ನಾಗಿ ಮಾಡಿದೆ ಕಣ. ಥ್ಯಾಂಕ್ ಯು ಸರ್. ನಿನ್ ಕಂಡ್ರೆ ಅದೇನೋ ಮುದ್ದು ನಮ್ಗೆಲ್ಲ ಬಹಳ ಜನಕ್ಕೆ. ಅದೊಂದು ಉಚಿತ ಸಲಹೆ, ಇವ್ರನ್ನ ಜಾಸ್ತಿ ನಂಬಕ್ ಹೋಗ್ಬೇಡ, ನಿನ್ ಮದ್ವಿನ ಹಿಂಗೆ ಮಾಡಿ ಇಟ್ಬಿಟ್ರೆ ಕಷ್ಟ. ಆಮೇಲೆ ಇಡೀ ಆಕ್ಟ್ ನಿನ್ನೆ ಬೇಸ್ ಮಾಡ್ಕೊಂಡಿದ್ದು ನನಗೆ ಬಹಳ ಇಷ್ಟ ಆಯ್ತು. ಆಮೇಲೆ ಇಂಡೈರೆಕ್ಟ್ ಆಗಿ ರಕ್ಷಿತ್ ಅವರು ಆಕ್ಟ್ ಮಾಡಿದ್ರು ಅದರಲ್ಲಿ. ಫೋನ್ ಮಾಡ್ಬಿಟ್ಟು ಹೇಳ್ತಾರೆ ಸದಾ ಬೇಕೇ ಬೇಕು ನಮ್ಗೆ. ಇನ್ನ ತುಂಬಾ ಸರ್ಪ್ರೈಸ್ ಆಗಿದ್ದು ಕರಾವಳಿ ದಿವ್ಯಾ ಅವರೇ. ಅದೇನ್ರಿ ಅವರು ಸ್ಲೋ ಅಂಡ್ ಸ್ಟಡಿ ವಿನ್ಸ್ ದ ರೇಸ್ ಅನ್ನೋ ತರ ಸಿಕ್ಕಾಬಟ್ಟೆ ಚೆನ್ನಾಗಿ ಮಾಡೋದು ಕಲ್ತು ಬಿಟ್ಟಿದ್ದಾರೆ. ಆಮೇಲೆ ಆ ಕಣ್ಣೆಲ್ಲ ಒಂಡ್ರೆ ಮಾಡ್ಕೊಂಡು ಅಷ್ಟೊತ್ತಿರೋದು ತುಂಬಾ ಹಿಂಸೆ. ಅದು ಚೆನ್ನಾಗಿ ಮಾಡಿದ್ರಿ. ಅದನ್ನ ಇಲ್ಲಿ ಬಂದು ನಿಂತ್ರಲ್ಲ ಒಂಡ್ರೆ ತರ, ನಿಜಕ್ಕೂ ಒಂಡ್ರೆ ಅನ್ಸ್ಬಿಟ್ರು. ಆಮೇಲೆ ಇಷ್ಟು ದೂರಕ್ಕೆ ಕಾಣುತ್ತೆ ಒಂಡ್ರೆ ತರ ಆಕ್ಟ್ ಮಾಡ್ತಿರೋದು. ಸೊ ತುಂಬಾ ಅಚ್ಚುಕಟ್ಟಾಗಿ ನಿಮ್ಗೆ ಕೊಟ್ಟಿರೋ ರೋಲ್ನ ಒಂದು ದಡ ದಾಟ್ಸೋದು ಕಲ್ತಿದ್ದೀರಿ. ಹಿಂಗೆ ಇರಿ, ಇದೇ ಮೂಡಲ್ಲಿರಿ. ಇನ್ನ ಈ ಇಡೀ ಆಕ್ಟಿಗೆ ಮಸಾಲೆ ರುಬ್ಬಿದ್ದು ಸಿಂದಗಿ. ಅವನೊಂದ್ 3-4 ಸತಿ ಚೆನ್ನಾಗಿ ಎದ್ದು ಬಿಸಾಕ್ದ ಕಣ. ಅದನ್ನ ಓವರ್ಟೇಕ್ ಮಾಡ್ಕೊಂಬಂದು ಇನ್ನೇನ್ ಬಿಟ್ರೆ ಇವನೇ ತಾಳಿ ಕಟ್ಬಿಡ್ತಾನೆ, ಅದೇ ಎಂಡ್ ಆಗುತ್ತೇನೋ ಅಂತ ಅನ್ಕೊಂಡೆ. ಪುಣ್ಯಕ್ಕೆ ತಾಳಿ ಕಟ್ಟಿ ಮಂಚದವರೆಗೆ ಹೋದ ಅನ್ನೋದೇ ಪುಣ್ಯ. ಯಾರೋ ಸದಾ ಸಿಂಧುಗಿ ತುಂಬಾ ಚೆನ್ನಾಗಿ ಮಾಡಿದೆ ನೀನು ಕಳೆ ಕಟ್ಟಿಸ್ತಾ. ಇನ್ನು ಅಪ್ಪಣ್ಣ ದಿವ್ಯಾ ಅವ್ರ ಬಗ್ಗೆ ಹೇಳಂಗೆ ಇಲ್ಲ. ಅವತ್ತಿಂದ ಇವತ್ತಿನವರೆಗೂ ಒಂದು ಇಡೀ ಸ್ಕಿಟ್ ನ ತಮ್ಮದು ಅಂದ್ಕೊಂಡು ರೆಡಿ ಮಾಡಿ ಅದು ಆ ಪ್ರಾಕ್ಟೀಸ್ ಅಲ್ಲೆಲ್ಲ ಇರ್ತೀರಿ ನೀವು ಪ್ರಾಯಶಃ. ತುಂಬಾ ಅಚ್ಚುಕಟ್ಟಾಗಿತ್ತು. ಓವರ್ ಆಲ್ ಆಗಿ ರೌಂಡ್ ಆಫಿಗೆ ನೀಟ್ ಆದ ನಾಟಕ ಅಂತ ಅನ್ಬೋದು. ಓಕೆ, ರಕ್ಷಿತಾಂಬೆ ಪ್ರೌಡ್ ಓನರ್, ಏನಿತ್ತು? ಸಖತ್ ಮಜಾ ಆಯ್ತು, ತುಂಬಾ ಎಂಜಾಯ್ ಮಾಡ್ತಾ ಇದ್ರಿ ಸೊ ನೀವು. ನನಗೆ ಈ ಒಂದು ಆಕ್ಟ್ ಅಲ್ಲಿ ಐ ಥಿಂಕ್ ದ ಗರ್ಲ್ಸ್ ವೆರಿ ಗುಡ್. ಇಬ್ರು ಹುಡುಗಿ ತುಂಬಾ ಚೆನ್ನಾಗಿ ಆಕ್ಟ್ ಮಾಡಿದ್ರು ಅನ್ಸುತ್ತೆ ನನಗೆ. ಸಿಂದಗಿ ವಾಸ್ ದ ಬೆಸ್ಟ್ ಇನ್ ದಿಸ್ ಆಕ್ಟ್. ಒಂದು ಚಿಕ್ಕ ರೋಲಲ್ಲಿ ಬಂದ್ರು ನಂಗೆ ತುಂಬಾ ಇಷ್ಟ ಆದ ಸಿಂದಗಿ. ಅಪ್ಪಣ್ಣ ಆಸ್ ಅ ಕ್ಯಾಪ್ಟನ್ ನವ ಡೇಸ್ ಈಸ್ ಡೂಯಿಂಗ್ ಅ ಗುಡ್ ಜಾಬ್ ಅನಿಸ್ತಾ ಇದೆ. ವಾರಕ್ಕೂ ಬಂದಿದ್ದಕ್ಕೆ ಥ್ಯಾಂಕ್ ಯು ಅಪ್ಪಣ್ಣ. ದಿಸ್ ಟೀಮ್ ಡಿಡ್ ಅ ಗುಡ್ ಜಾಬ್. ಥ್ಯಾಂಕ್ ಯು.